ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ಈ ದಿನದ ಯುವವಾಣಿಗೆ ಆತ್ಮೀಯ ಸ್ವಾಗತ. ಇಂದಿನ ಯುವವಾಣಿಯಲ್ಲಿ ಮೊದಲಿಗೆ ಸಣ್ಣ ಕಥೆ ಮೂಡಿಬರಲಿದೆ. ವೆಂಕಟೇಶ ಸಂಪ ಇವರಿಂದ ಶೀರ್ಷಿಕೆ ಕೆಂಪಿ. ನಂತರ ಆರ್ ಗಣೇಶ್ ಅವರಿಂದ ಜನಪದ ಗೀತೆಗಳು ಪ್ರಸಾರವಾಗಲಿವೆ. ಮೊದಲಿಗೆ ಸಣ್ಣ ಕಥೆ ಕೇಳೋಣ. ಕೆಂಪಿ. ಪ್ರಸ್ತುತಿ ವೆಂಕಟೇಶ ಸಂಪ. ಮಾತಿಗಿಂತ ಮೌನವೇ ಹಿತ, ಜಗಳಕ್ಕಿಂತ ಮುಗ್ಧತೆಯೇ ಹಿತ ಎಂಬಂತೆ ಒಂದು ಹಳ್ಳಿಯಲ್ಲಿ ಬದುಕುತ್ತಿದ್ದ ಕುಟುಂಬ. ಮನೆಯ ಸುತ್ತಲೂ ಹಸಿರು ತುಂಬಿಕೊಂಡ ಮರಗಿಡಗಳು ಕುಟುಂಬದ ಮೌನಕ್ಕೆ ಮುಗ್ಧತೆಗೆ ತಂಗಾಳಿ ಎರೆಯುತ್ತಿತ್ತು. ಮನೆಯ ಅಕ್ಕಪಕ್ಕದ ತರತರದ ಹೂವಿನ ಗಿಡಗಳು ಮುಗ್ಧತೆಯ ಮಾಧುರ್ಯ ಹೆಚ್ಚಿಸಿತ್ತು. ಮನೆಯ ಹಿಂದೆ ಮುಂದೆ ಇರುವ ನಾನಾ ಬಗೆಯ ಗಿಡಮರಗಳು ಮುಗ್ಧ ಸ್ವಭಾವಕ್ಕೆ ಪೂರಕದಂತಿತ್ತು. 15 ಮನೆಗಳಿರುವ ಚಿಕ್ಕ ಊರಿನಲ್ಲಿ ಪ್ರಸಿದ್ಧಿ ಪಡೆದ ವ್ಯಕ್ತಿಗಳೇನೂ ಇರಲಿಲ್ಲ. ಇಡೀ ಊರಿನಲ್ಲಿ ಐಷಾರಾಮಿ ಮನೆಗಳೇನೂ ಇರಲಿಲ್ಲ. ಹಾಗಂತ ಗುಡಿಸಲೂ ಅಲ್ಲ, ಹಂಚಿನ ಮನೆಗಳು. ಅದರಲ್ಲೂ ವಿಭಿನ್ನತೆ ಇತ್ತು. ಕೆಲವು ಮನೆ ರೇಪು ಪ್ರಕಾಶಿ ಹಾಕಿ ಶ್ರೀಮಂತಿಕೆ ಮೆರೆದಿದ್ರೆ, ಕೆಲವು ಮನೆ ಬಡತನದಂತೆ ಅಡಿಕೆ ದಬ್ಬೆ ಗಳ ಹಾಕಿ ನಿರ್ಮಿಸಿದ್ರು. ಸಿಮೆಂಟ್ ನೆಲದೊಂದಿಗೆ ಕೆಲ ಮನೆ ದರ್ಪ ತೋರಿಸಿದ್ರೆ, ಇನ್ನುಳಿದ ಮನೆ ಮಣ್ಣಿನ ನುಣುಪಲ್ಲೇ ತೃಪ್ತಿಗೊಂಡಿತ್ತು. ಇಡೀ ಊರಿನಲ್ಲಿ ಮನೆ ಎದುರು ರಸ್ತೆ, ಅದರೆದುರು ತೋಟ ಸಾಮಾನ್ಯ. ಪ್ರತಿಯೊಬ್ಬರ ತನ್ನದು ಎನ್ನುವ ವಿಸ್ತಾರತೆಯ ತೀವ್ರತೆಯಲ್ಲಿ ಸಾರ್ವಜನಿಕ ರಸ್ತೆ ಕಿರಿದಾಗಿದೆ, ಓಡಾಡುವ ವಾಹನ ಹೆಚ್ಚಾಗಿದೆ. ಇಂತಹ ಊರಿನ ಸ್ಥಿತಿಗತಿಯ ಮಧ್ಯೆ ರಾಮಶಂಕರ ಎಂಬ ಕುಟುಂಬ ವಾಸಿಸುತ್ತಿದೆ. ರಾಮಶಂಕರ ಬಹಳ ಮುಗ್ಧ. ಮನಸ್ಸು ದೇಹ ಎಲ್ಲವೂ ಮುಗ್ಧತೆಯಿಂದ ಮತಿಸಿ ಬಂದ ಮೂರ್ತಿಯಂತಿದ್ದಾನೆ. ಅವರ ಇಡೀ ಕುಟುಂಬವೇ ಹಾಗೆ. ಹೆಂಡತಿ ಮಕ್ಕಳು ಎಲ್ಲರೂ ಮುಗ್ಧತೆಯ ಕಡಲಲ್ಲಿ ಬೆಳೆಯುತ್ತಿದ್ದ ಮೀನಿನಂತಿದ್ದಾರೆ. ಮಾತಾಡಲು ಭಯಪಡುವವರು ಹೇಗೋ ಬದುಕು ಸಾಗಿಸುತ್ತಿದ್ದರು. ಅದೀಗ ತಾನೇ ಕಾಫಿ ಕುಡಿದು ಹೊರಬಂದ ರಾಮಶಂಕರ ಕವಳ ಹಾಕಲು ಎಲೆ ಬಟ್ಟಲು ಹುಡುಕಿ ಖಾಲಿಯಾದ ಎಲೆಗೆ ಹುಡುಕಾಡಿ ಇದ್ದ ಚಿಕ್ಕ ಎಲೆಚೂರಿನಲ್ಲೇ ಕವಳ ಮುಗಿಸಿ ಮೆಲ್ಲುತ್ತಿದ್ದಾನೆ. ಕೃಷ್ಣ ಕೆಲ್ಸಕ್ಕೆ ಬರಕಾಗಿತ್ತು, ಇನ್ನೂ ಬೈನಲ್ಲೇ ಎಂದು ಗೊಣಗುತ್ತಾ ಎದುರು ನೋಡುತ್ತಾ ಕುಳಿತ. ರಾಮಶಂಕರ ಒಮ್ಮೆ ತಂಬಾಕು ಕವಳವನ್ನು ಹಾಕಿದ್ನಂತೆ. ಆಮೇಲೆ ಯಾರೋ ಒಬ್ರು ಅದು ಹಾಳಾದ್ದು, ಮನಸ್ಸು ಬುದ್ಧಿ ದೇಹ ಎಲ್ಲವನ್ನೂ ವಿಕಾರ ಮಾಡ್ತೋ, ಅದನ್ನ ಹಾಕಡ ಎಂದಾಗ ಗಂಟ್ಲಿಗೆ ಕೈ ಹಾಕಿ ವಾಂತಿ ಮಾಡಿ ಅವತ್ತಿಂದ ತಂಬಾಕು ತಿನ್ಲಿಲ್ವಂತೆ. ಅಂದಿನಿಂದ ಬರೀ ಕವಳ ಹಾಕಿ ತುಪ್ಪುತ್ತಿದ್ದಂತೆ. ಹಾಗೆ ತುಪ್ಪಲು ಗಿಡದ ಬಳಿ ಹೋಗಿ ಪೂ ಪೂ ಎಂದ. ಹೆಂಡತಿ ಬಳಿ ಚಾ ಮಾಡೆ ಹೊಸ್ತೋಟಕ್ಕೆ ಹೋಗ್ಬರಕೋ ಎಂದಾಗ ಒಳಗಡೆ ಅಡ್ಡಿಲ್ಲೆ ಎಂಬುದು ಧ್ವನಿ ಕೇಳಿತು. ಚಪ್ಪೆ ಚಾ ತಂದುಕೊಟ್ಟ ಸಾಕ್ಷಿ. ಇನ್ನಂತ ಮಾಡೋದು? ನಿನ್ನೆ ಊರಿನ ಉಪ್ಪಿನಕಾಯಿ ಹೆಗಡೆ ಕೂಗಿಕ್ ಹೋಯ್ದ್ನ. ಗೋಮುಖ ವ್ಯಾಗ್ರಾಮ. ನಮ್ ಪಾಡಿಗೆ ನಾವು ಬದುಕಲು ಬಿಡ್ತನಲ್ಲೇ. ನಮ್ಮನೆ ದನ ಅವ್ರ ಮನೆ ತೋಟಕ್ಕೆ ಹೋಗಿತ್ತಡ. ಅದಕ್ಕೆ ಕೆಟ್ಟಲ್ಲ ಮಾತೆಲ್ಲ ಬೈದಿಕ್ ಹೋಯ್ದ್ನ. ಅದು ನೀವಿಲ್ದ ಸಮಯಕ್ಕೆ ಬಂದು. ಮೂಕ ಪ್ರಾಣಿಯಪ್ಪ, ಅವಕ್ಕೆ ಎಂತ ತಿಳಿತು ಹೇಳಿ. ಆದ್ರೂ ಅವನ್ ನಂಬಲಾಗ್ತಲ್ಲ, ಎಂತಾದ್ರೂ ಮಾಡ್ತನ. ಅಳಲನ್ನು ತೋಡಿಕೊಂಡಳು ಸಾಕ್ಷಿ. ರಾಮಶಂಕರ ನಿಧಾನ ಉಸಿರೆಳೆದ. ಎಂತ ಮಾಡೋದು ಇಲ್ಲ, ದೇವರಿದ್ರು ನೋಡ್ಕೇತ್ನ. ದನಕರನ ಕಟ್ಟಿ ಹೊಟ್ಟೆಯವರೆಲ್ಲೋ ಆಗ್ತಲ್ಲ ಎಂದವನೇ ಕೆಂಪಿ ದನ ಮೇಯಲು ಬಿಟ್ಟಿದ್ದು ಬಂತ ಎನ್ನುತ್ತಾ ಹೆಂಡತಿ ಮುಖ ನೋಡಿದ. ಇಲ್ಲೇ ಎನ್ನುತ್ತಲೇ ಇನ್ನೊಮ್ಮೆ ನೋಡಿ, ಬರ್ಲೇ ಇಲ್ಲ, ದಿನ ಬಪ್ಪ ದನ ಅದು ಎಂದಳು. ಕೆಲಸದ ಕೃಷ್ಣ ಓಡೋಡಿ ಬಂದ. ಆತನ ಮುಖದಲ್ಲಿ ದುಃಖದ ಛಾಯೆ ಇದೆ. ಕೆಲಸದವರು ಮನೆಯ ಒಡತಿಯನ್ನು ಅಮ್ಮ ಎಂದು, ಒಡೆಯನನ್ನು ಭಟ್ರೆ ಎಂದು ಕರೆಯುತ್ತಿದ್ರು. ಭಟ್ರೆ ನಿಮ್ಮನೆ ಕೆಂಪಿದನದ ಕಾಲನ್ನ ಯಾರೋ ಕಡ್ದಿದ್ದಾರೆ, ನೋಡಕ್ಕಾಗ್ತಾ ಇಲ್ಲ ಭಟ್ರೆ. ರಕ್ತ ಸುರಿತಿದೆ. ಅದು ಕೂಗಲು ಆಗದೆ ಕೀರಲು ಧ್ವನಿಯಲ್ಲಿ ಅಂಬಾ ಅನ್ನೋದು ನೋಡಿ ಓಡೋಡ್ ಬಂದೆ. ಉಪ್ಪಿನಕಾಯಿ ಹೆಗಡೆ ಮನೆ ಬಳಿ ಆ ತೋಟದ ಹಿಂಬದಿ ಗದ್ದೆಲಿದೆ ಭಟ್ರೆ. ರಾಮಶಂಕರ ಕುಟುಂಬದವರಿಗೆ ಎದೆಯ ಮೇಲೆ ಚಪ್ಪಡಿ ಎಳೆದ ಅನುಭವ. ಅವರಿಗೀಗ ಅಳು ಬರುತ್ತಿಲ್ಲ, ಹೃದಯವೇ ಕಿತ್ತು ಬರುತ್ತಿದೆ. ಕಾಲು ಕಳೆದುಕೊಂಡ ಕೆಂಪಿಗಾಗಿ ಹೆಣ್ಣು ಮಗಳು ಪೂರ್ಣಿ, ಸಾಕ್ಷಿ, ರಾಮಶಂಕರ, ಕೆಲಸದ ಕೃಷ್ಣ ಓಡುತ್ತಿದ್ದಾರೆ. ಮಕ್ಕಳನ್ನು ಕಳೆದುಕೊಂಡ ತಾಯಿಯಂತೆ. ಒಂದೊಂದು ಬಂಗಲೆ, ಅದರಾಚೆ ತೋಟ, ರಸ್ತೆ, ನಂತರದ ಗದ್ದೆ. ಅಲ್ಲಿಯೇ ಕೀರಲು ಧ್ವನಿಯಲ್ಲಿ ಕೂಗುತ್ತಾ ಮುಂಬದಿಯ ಬಲಕಾಲು ಇಲ್ಲದೆ ರಕ್ತದಲ್ಲಿ ಮಲಗಿ ಬಿಟ್ಟಿದೆ ಕೆಂಪಿ. ದೂರದಿಂದಲೇ ನೋಡಿದ ಪೂರ್ಣಿಗೆ ಮುಂದೆ ಹೆಜ್ಜೆ ಇಡಲಾಗದೆ ಕಣ್ಣು ಮುಚ್ಚಿ ಗದ್ದೆಯ ಹಾಳಿಯ ಮೇಲೆ ಕುಳಿತಳು. ಅವಳ ಕಣ್ಣಿಗೆ ಕೆಂಪಿಯೇ ಕಾಣುತ್ತಿದ್ದಾಳೆ. ಪ್ರತಿದಿನ ಎದ್ದ ತಕ್ಷಣ ಕೊಟ್ಟೆಗೆ ಎದುರೇ ಕಟ್ಟಿರುವ ಕೆಂಪಿಗೆ ಹುಂಬಾಳೆ ಕೊಡುತ್ತಿದ್ದೆ.
ನಮಸ್ಕರಿಸುತ್ತಿದ್ದೆ. ಕಷ್ಟ ಬಂದಾಗ ಗೋವಿನ ಕಿವಿಲಿ ಹೇಳು ಎಂದಿದ್ದ ಅಮ್ಮನ ಮಾತಿನಂತೆ ನನ್ನ ಕಷ್ಟವನ್ನೆಲ್ಲ ಅದರ ಕಿವಿಲಿ ಹೇಳಿದ್ದೆ. ಎಲ್ಲವೂ ನೆನಪಾಗುತ್ತಿವೆ. ಎಷ್ಟು ಹತ್ತಿರ ಹೋದರೂ ಏನು ಮಾಡದ ಕೆಂಪಿ ನಾನು ಕೈಯಲ್ಲಿ ಬೆಲ್ಲ ಕೊಟ್ಟಾಗ ಪ್ರೀತಿಯಿಂದ ನೆಕ್ಕುತ್ತಿತ್ತು. ಕೆಲವು ದಿನ ಅಮ್ಮಂಗೆ ಗೊತ್ತಾಗದ ಹಾಗೆ ಅದರ ಕೆಚ್ಚಲಿನ ಹಾಲನ್ನು ಕರೆದು ನನ್ನ ಬಾಯಿಗೆ ಹಾರಿಸಿ ಕುಡಿತಿದ್ದೆ. ಕೆಂಪಿ ಸುಮ್ಮನಿರುತ್ತಿತ್ತು. ಪೇಟೆಗೆ ಹೋಗಿ ಬಂದ್ರೆ ಗೋಮೂತ್ರ ಕುಡಿ ಅಂತ ಅಮ್ಮ ಹೇಳ್ತಿದ್ರು. ಕೆಂಪಿಯ ಗೋಮೂತ್ರವನ್ನೇ ಕುಡಿದು ಶುದ್ಧಳಾಗುತ್ತಿದ್ದೆ. ಕೆಂಪಿಯು ಕರ ಹಾಕಿದಾಗ ಸ್ವಲ್ಪ ಗದರಿಸುತ್ತಿತ್ತು. ಆಗ ಅಪ್ಪಯ್ಯ ಅದರ ಮೈ ತೋರಿಸಿ ಸಮಾಧಾನ ಕೊಡುತ್ತಿದ್ರು. ಅದರ ಪುಟ್ಟ ಕರದೊಂದಿಗೆ ನಿಂತ ನಾನು ಖುಷಿ ಪಡುತ್ತಿದ್ದೆ. ಕೆಂಪಿ ಅಂಬಾ ಎಂದಾಗ ಅಮ್ಮ ನೋಡು ಎನ್ನುವುದರೊಳಗಾಗಿ ನಾನು ಅಲ್ಲಿರುತ್ತಿದ್ದೆ. ಹಾಗಂತ ಮನೆಯಲ್ಲಿ ಬೇರೆ ದನಕರುಗಳೂ ಇದ್ವು. ಎಮ್ಮೆ ಕೋಣ ಎಲ್ಲ ಇತ್ತು. ಆದ್ರೆ ಕೆಂಪಿಯ ಜೊತೆ ಏಕಿಷ್ಟು ಅಕ್ರೆ ಪ್ರೀತಿ ಅನ್ನೋದು ಈಗಲೂ ನನಗೆ ಯಕ್ಷ ಪ್ರಶ್ನೆ. ದೀಪಾವಳಿ ಎಂದು ದನಕರುಗಳನ್ನು ಸ್ವಚ್ಛಗೊಳಿಸಿ ಪೂಜೆ ಮಾಡಲು ಕೆಂಪಿಯನ್ನೇ ಕಾಲು ಪೂಜೆ ದನ ಎಂದು ಪೂಜಿಸುತ್ತಿದ್ವು. ಕೆಂಪಿಗೆ ನಾನು ಬಾಳೆಹಣ್ಣು ಕೊಟ್ಟು ಕುಂಕುಮ ಹಚ್ಚಿ ನಮಸ್ಕರಿಸುತ್ತಿದ್ದೆ. ಅದರ ಬಳಿ ಜೋರಾಗಿ ಜಾಗಿಟೆ ಬಾರಿಸಿ ಅದು ಬೆಚ್ಚಿ ಬೀಳುವುದನ್ನು ನೋಡಿ ನಾನು ಖುಷಿ ಪಡ್ತಿದ್ದೆ. ಒಂದಿನ ಮೇಲ್ ಬಿಟ್ಟು ಕೆಂಪಿ ಬರೆದಿದ್ದಾಗ ಭಯ ಬಿದ್ದು ನಾವೆಲ್ಲರೂ ದೂರದ ರುದ್ರಾಕ್ಷಿ ಗೂಡದಲ್ಲಿದ್ದು ತಿಳಿದು ಅದನ್ನು ಹೋಗಿ ಹೊಡೆದುಕೊಂಡು ಬಂದಿದ್ವಿ. ಪೂರ್ಣಿಗೆ ಕಣ್ಣು ಬಿಡಲಾಗ್ತಾ ಇಲ್ಲ. ಗದ್ದೆ ಹಾಳಿಯ ಮೇಲೆ ಚುಚ್ಚುತ್ತಿದ್ದ ಹುಲ್ಲು, ಆದರೂ ಕಣ್ಣು ಬಿಟ್ಟರೆ ಕೆಂಪಿಯ ರಕ್ತ. ನೋಡಲಾರದೆ ಕಣ್ಮುಚ್ಚಿಯೇ ಹಳೆ ನೆನಪಿನಲ್ಲಿಯೇ ಕುಳಿತಳು ಪೂರ್ಣಿ. ಸಾಕ್ಷಿಗೆ ಉಸಿರುಗಟ್ಟಿದಂತಾಗಿದೆ. ಆದರೂ ಓಡುತ್ತಿದ್ದಾಳೆ. ಮುಂದೆ ರಾಮಶಂಕರ, ಅದರ ಹಿಂದೆ ಕೆಲಸದ ಕೃಷ್ಣ, ಅದರ ಹಿಂದೆ ಸಾಕ್ಷಿ ಓಡುತ್ತಿದ್ದಾರೆ, ವಿಕೃತತೆಗೆ ಹೆದರಿ ಓಡುವಂತೆ. ಮೂವರಿಗೂ ಮಾತಾಡಲು ಆಗದೆ ದುಃಖಿಸುತ್ತಿದ್ದಾರೆ. ರಾಮಶಂಕರ ಹುಟ್ಟಿದ್ದ ಪಂಚೆಯನ್ನೇ ಕೆಂಪಿಯ ಕಾಲಿಗೆ ಕಟ್ಟಿದ್ದ. ಕೃಷ್ಣ ಅದರೆದುರು ನೀರಿಡಿದು ಕುಡಿ ಕುಡಿ ಎನ್ನುತ್ತಾ ಕುಳಿತ. ಸಾಕ್ಷಿಗೆ ತಾನು ಹಾಕಿಕೊಂಡ ನೈಟಿ ಬೆವರಿ ಒದ್ದೆಯಾಗಿದೆ. ಮನಸ್ಸು ಬಿಚ್ಚದಂತೆ ಮುದ್ದೆಯಾಗಿದೆ. ಮೂವರು ಕೆಂಪಿಯನ್ನು ನೆರಳಿರುವಡೆ ಹೊತ್ತೊಯ್ದರು. ರಾಮಶಂಕರ ಕೆಂಪಿಯನ್ನೇ ನೋಡುತ್ತಿದ್ದಾನೆ. ಕೆಂಪಿಯು ಅಸಹಾಯಕತೆಯಿಂದ ಪ್ರೀತಿಯಿಂದ ರಾಮಶಂಕರನನ್ನ ನೋಡುತ್ತಿದೆ. ರಾಮಶಂಕರನ ದೇಹ ಮಾತ್ರ ಅಲ್ಲಿದೆ. ಕಣ್ಣು ದಿಟ್ಟಿಸಿಯೇ ಇದೆ. ಸಾಕ್ಷಿ ರಾಮಶಂಕರನ ಬೆನ್ನಿಗೆ ಒರಗಿದ್ದಾಳೆ. ಹಳೆಯ ನೆನಪು, ಘೋರ ಕೃತ್ಯದ ಗೋಮುಖ ವ್ಯಾಘ್ರನ ಕರಾಳ ಅಧ್ಯಾಯ ನಿಧಾನವಾಗಿ ಪುಟ ತಿರುವಿದಂತೆ ನೆನಪಾಗಿದೆ. ನಮ್ಮದೇ ಊರು. ಊರಿನ ದೇವಾಲಯದಲ್ಲಿ ಉಪ್ಪಿನಕಾಯಿ ಹೆಗಡೆ, ಅಡಿಗೆ ಭಟ್ರು, ರಾವು ಎಲ್ಲರೂ ಸೇರಿ ಕಾರ್ಯಕ್ರಮ ರೂಪಿಸಿದ್ರು. ಗೋರಕ್ಷಣೆಗೆ ಸಂಬಂಧಿಸಿದ್ದು ಆ ಕಾರ್ಯಕ್ರಮ. ಊರಿನವರೆಲ್ಲರೂ ನೆರೆದಿದ್ದಾರೆ. ಅತಿವಿನಯಂ ಧೂರ್ತ ಲಕ್ಷಣಂ ಎಂಬಂತೆ ಇಡೀ ಕಾರ್ಯಕ್ರಮದ ರೂವಾರಿ ಈ ಹೆಗಡೆ. ತನ್ನ ಸನ್ಮಾನಕ್ಕೋಸ್ಕರ ಮಾಡಿಕೊಂಡ ದೊಡ್ಡ ಸಮಾರಂಭ. ಅದರಲ್ಲಿ ಆತ ಹೊಗಳಿಸಿಕೊಂಡ ರೀತಿ ಎಲ್ಲವೂ ಮನಸ್ಸಿಗೆ ನಾಟುವಂತಿತ್ತು. ಒಂದು ಹಾಡಿದ ಪ್ರಾರ್ಥನೆ ಇಂದೂ ನನಗೆ ಅನುರಣಿಸುತ್ತಿದೆ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನುಸುಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆಮಾನವ. ತನಗೆ ಬೇಕಾದಂತೆ ಬಿಂಬಿಸಿ ಸನ್ಮಾನ ಮಾಡಿಸಿಕೊಂಡ ಹೆಗಡೆ, ಏನೂ ಇಲ್ಲದ ಬಡವನಾಗಿದ್ದ ಹೆಗಡೆಯ ಬಂಗಲೆ, ಅವನು ತೆಗೆದುಕೊಂಡ ಕಾರು, ಸದಾ ನಾಮ ಹಾಕಿಕೊಂಡಿರುವ ಆಧ್ಯಾತ್ಮೀಯ ಮನಸ್ಸಿನ ಕ್ರೂರತೆ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಅಂದಿನ ಸಭೆಗೆ ಬಂದ ಜನರೆಲ್ಲ ಹೆಗಡೆಯನ್ನು ಮಹಾತ್ಮನಂತೆ ಕಂಡು ಹೋಗಿದ್ದು, ಸ್ವಘೋಷಿತ ಗೋ ಸಂರಕ್ಷಕ ಬಿರುದು ಪಡೆದಿದ್ದು ಎಲ್ಲವೂ ನೆನಪಾಗಿ ರಾಮಶಂಕರನ ಕಣ್ಣಿನಲ್ಲಿ ನೀರು ಹರಿಯುತ್ತಿದೆ. ಊರಿನ ಉಪ್ಪಿನಕಾಯಿ ಹೆಗಡೆ, ಕಳ್ಳ ಅಡಿಗೆ ಭಟ್ರು, ಸಜ್ಜನಿಸಿಕೊಂಡ ಗಪ್ಪು, ನ್ಯಾಯ ತೀರ್ಮಾನಿಸಿದ ಪರಮ, ಮುಖಂಡ, ಪುಡಾರಿ ಎಲ್ಲ ಸೇರಿ ಹೆಸರಿಗೆ ಮಾಡಿಕೊಂಡ ಈ ದೊಡ್ಡ ಸಮಾರಂಭ, ಪವಿತ್ರ ಗೋ ಹೆಸರಿನಲ್ಲಿ ನಡೆದ ಸಮಾರಂಭ. ಕೆಂಪಿಯ ಕಾಲಿನ ರಕ್ತ ಎರಡೂ ಒಟ್ಟಿಗೆ ನೆನಪಾಗಿ ರಾಮಶಂಕರನ ಕಣ್ಣಿನಲ್ಲೂ ರಕ್ತ ಬರುವಂತಾಗಿತ್ತು. ಮುಗ್ಧ ಕುಟುಂಬ ಕುಳಿತಲ್ಲೇ ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷಣೆಗೆ ಪ್ರಾರ್ಥಿಸುತ್ತಿತ್ತು. ಅಖಂಡ ದೈವತ್ವದೊಂದಿಗೆ ಕೆಂಪಿಯ ಮೈಯಿಂದ ದಿವ್ಯ ಜ್ಯೋತಿಯೊಂದು ಎದ್ದಿತು. ಅದೀಗ ನಿಧಾನವಾಗಿ ಸಂಚರಿಸಲಾರಂಭಿಸಿದೆ. ಮುಗ್ಧ ಮನಸ್ಕರ ಮೇಲೆ ಬೆಳಕು ಚೆಲ್ಲಿದೆ. ನಟನೆಯ ಬದುಕನ್ನು ಸುಡುತ್ತಿದೆ. ಮುಖವಾಡ ಬೀಳಿಸುತ್ತಿದೆ. ನೈಜತೆಯ ನಂದಾಜ್ಯೋತಿಯಲ್ಲಿ ಕೊಳಕು, ವಿಕೃತ ಮನಸ್ಸು, ಭ್ರಷ್ಟಾಚಾರ, ಅನ್ಯಾಯ, ಅಸಮತೆ ಎಲ್ಲ ಕ್ರೂರತೆಗಳು ತರೆಗೆಲೆಗೆ ಬೆಂಕಿ ಬಿದ್ದಂತೆ ಉರಿದು ಬೀಳುತ್ತಿದೆ. ತಂಗಾಳಿಯ ಮಧ್ಯದಲ್ಲೊಂದು ನಂದಾದೀಪ ಉರಿಯುತ್ತಿದೆ. ಸ್ನೇಹಿತರೆ, ಕೆಂಪಿ ಸಣ್ಣ ಕಥೆ ಮೂಡಿಬಂತು. ಕಥೆಯನ್ನ ಪ್ರಸ್ತುತಪಡಿಸಿದವರು ವೆಂಕಟೇಶ ಸಂಪ.
ನಿಮ್ಮ ಪ್ರೀತಿಯ ಮೈಸೂರು ಆಕಾಶವಾಣಿ FM 100.6ರಲ್ಲಿ